ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಛಲ ಅನ್ನೋದೊಂದಿದ್ರೆ ಕೆಲವೊಮ್ಮೆ ನಮ್ಮ ಶತ್ರುಗಳು ನಮ್ಮ ವಿರುದ್ಧ ಮಾಡುವಂತಹ ಸಂಚು ಕೂಡ ನಮಗೆ ಒಳ್ಳೇದೇ ಆಗುತ್ತೆ. ಅರೆ ಅದೇಗ್ ಸಾಧ್ಯ ಅಂತ ಹೇಳ್ತಿದ್ದೀರಾ? ಒಂದ್ ಮಾತಿದೆ ಗೊತ್ತಾ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಕಥೆನ ಇವತ್ತಿನ ಈ ಎಪಿಸೋಡಲ್ಲಿ ನಾನು ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಕಥೆನ ಶುರು ಮಾಡೋಣ. ಇದು ಒಂದು ಪುಟ್ಟ ಹಳ್ಳಿಯಲ್ಲಿರುವ ಒಬ್ಬ ಡೋಬಿಯ ಕತೆ. ಈ ಡೋಬಿ ಒಂದು ಕತ್ತೆಯನ್ನ ಸಾಕಿರ್ತಾನೆ. ಈ ಕತ್ತೆ ಅಂದ್ರೆ ಇಡೀ ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತ. ಪ್ರತಿಯೊಬ್ರು ಮನೆ ಹತ್ರನೂ ಡೋಬಿ ಕತ್ತೆಯನ್ನ ಕರ್ಕೊಂಡು ಹೋಗ್ತಾ ಇದ್ದ. ಅವರು ಒಗೆಯಕ್ಕೆ ಅಂತ ಇಟ್ಟಿದ್ದಂತಹ ಬಟ್ಟೆಗಳನ್ನ ತಗೊಂಡು ಕತ್ತೆಯ ಸಹಾಯದಿಂದ ಡೋಬಿ ಅದನ್ನ ನದಿಯ ತೀರದ ಹತ್ರ ತಂದು ಒಗೆದು ಒಣಸಿ ಮತ್ತೆ ಕತ್ತೆಯ ಸಹಾಯದಿಂದ ಆ ಬಟ್ಟೆಗಳನ್ನ ಅದರ ಮಾಲೀಕರಿಗೆ ಕೊಡ್ತಾ ಇದ್ದ. ಹಾಗಾಗಿ ಡೋಬಿ ಜೊತೆಗಿದ್ದಂತಹ ಕತ್ತೆ ಇಡೀ ಊರಿಗೆ ಚಿರಪರಿಚಿತ. ಊರು ಅಂತ ಹೇಳದ್ಮೇಲೆ ಒಂದಷ್ಟು ತುಂಟ ಮಕ್ಕಳು ಇದ್ದೇ ಇರ್ತಾರೆ. ಒಮ್ಮೆ ಈ ಡೋಬಿ ಬಟ್ಟೆಯನ್ನ ಒಗೆಯುವಂತ ಸಂದರ್ಭದಲ್ಲಿ ಕತ್ತೆಯನ್ನ ಒಂದು ಕಂಬದ ಬಳಿ ಕಟ್ ಹಾಕಿರ್ತಾನೆ. ಅಲ್ಲಿಗೆ ಬಂದಂತಹ ಈ ತುಂಟ ಹುಡುಗರು ಕತ್ತೆಯ ಜೊತೆ ಚೇಷ್ಟೆ ಮಾಡ್ತಾರೆ. ಕತ್ತೆಯ ಸಹಜ ಗುಣ ಏನು? ಒದಿಯೋದು. ತನಗೆ ತೊಂದರೆ ಆಗ್ತಾ ಇದೆ ಅಂತ ಅರಿತಂತ ಕತ್ತೆ ಕೂಡ್ಲೆ ಆ ಹುಡುಗರಿಗೆ ಒದಿಯುತ್ತೆ. ಹುಡುಗರೆಲ್ಲರೂ ಕೂಡ ಬಿದ್ದು ಹೋಗ್ತಾರೆ, ಸಣ್ಣ ಪುಟ್ಟ ಏಟಾಗುತ್ತೆ. ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಂತ ಹುಡುಗರು ನಮಗೂ ಒಂದೊಳ್ಳೆ ಸಮಯ ಸಿಗ್ಲಿ, ಈ ಕತ್ತೆಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಮನೆಗೆ ಹೋಗ್ತಾರೆ. ಅವ್ರ ಪೋಷಕರು ಕೇಳ್ತಾರೆ, ಏನು ಈ ರೀತಿ ಏಟ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ. ಕತ್ತೆ ಹತ್ರ ಒದಿಸ್ಕೊಂಡ್ ಬಂದ್ವಿ ಅಂತ ಹೇಳೋದಕ್ಕೆ ಈ ಹುಡುಗರಿಗೆ ಅವಮಾನ. ಆಟ ಆಡ್ತಾ ಇದ್ವಿ, ಅಲ್ಲೇ ಬಿದ್ದು ಏಟ್ ಮಾಡ್ಕೊಂಡ್ವಿ ಅಂತ ಹೇಳಿ ಆ ವಿಷಯವನ್ನ ಅಲ್ಲೇ ಮುಚ್ಚಿ ಹಾಕ್ತಾರೆ. ಕತ್ತೆಯಿಂದ ಒದಿಸ್ಕೊಂಡಿದೀವಿ, ಹೇಗಾದ್ರೂ ಮಾಡಿ ಕತ್ತೆಗೊಂದು ಪಾಠ ಕಲಿಸ್ಲೇಬೇಕು ಅಂತ ಈ ಹುಡುಗರೆಲ್ಲರೂ ಕೂಡ ಹೊಂಚು ಹಾಕಿ ಒಂದು ಸಮಯಕ್ಕೆ ಕಾಯ್ತಾ ಇರ್ತಾರೆ. ಅದೊಂದು ದಿನ ಡೋಬಿ ತನ್ನ ಕತ್ತೆಯನ್ನ ಮನೆ ಬಳಿ ಬಿಟ್ಟು ಹೊರಗೆ ಯಾವುದೋ ಒಂದು ಕೆಲ್ಸಕ್ಕೆ ಅಂತ ಹೋಗಿರ್ತಾರೆ. ಇದೇ ಸಮಯಕ್ಕೆ ಕಾದು ಕೂತಂತ ಈ ಹುಡುಗರು ಕಟ್ಟಿ ಹಾಕಿದ್ದಂತಹ ಕತ್ತೆಯ ಬಳಿ ಹೋಗಿ ಅದರ ಹಗ್ಗವನ್ನ ಬಿಡಿಸ್ತಾರೆ. ಕತ್ತೆಗೆ ಏನೋ ಒಂಥರ ಖುಷಿ ಆಗುತ್ತೆ. ಅರೆ, ನನಗೆ ಈಗ ಸ್ವಲ್ಪ ಸ್ವತಂತ್ರವಾಗಿ ಸಮಯ ಸಿಕ್ಕಿದೆಯಲ್ಲ, ನಾನು ಯಾಕೆ ಊರೆಲ್ಲ ಸುತ್ತಾಡ್ಕೊಂಡು ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಡುತ್ತೆ. ಕತ್ತೆ ಅಲ್ಲಿಂದ ಹೋಗ್ತಾ ಇದ್ದ ಹಾಗೇನೆ ಈ ಹುಡುಗರೆಲ್ಲರೂ ಕೂಡ ಆ ಕತ್ತೆಯನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಹೆದರ್ಕೊಂಡಂತಹ ಕತ್ತೆ ದಿಕ್ಕೆ ತೋಚದೆ ಓಡೋದಕ್ಕೆ ಶುರು ಮಾಡುತ್ತೆ. ಓಡುತ್ತೆ, ಅದಕ್ಕೆ ಭಯ ಆಗ್ತಾ ಇರುತ್ತೆ. ಇಷ್ಟೊಂದ್ ಜನ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಿದಾರಲ್ಲ ಅಂತ ಹೇಳಿ ತಿಳಿದೇನೆ ಒಂದು ಹಳ್ಳದೊಳಗೆ ಕತ್ತೆ ಬಿದ್ದು ಹೋಗುತ್ತೆ. ಅದು ಬಹಳ ಆಳವಾದಂತಹ ಹಳ್ಳ. ಕತ್ತೆಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮೇಲ್ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಇದೇ ಸಮಯಕ್ಕೆ ಕಾದು ಕೂತಂತ ಈ ಹುಡುಗರು ಏನ್ ಮಾಡ್ತಾರೆ, ಅರೆ ಇದೇ ಒಳ್ಳೆ ಸಮಯ, ಈ ಕತ್ತೆಗೆ ಪಾಠ ಕಲಿಸ್ಬೇಕು ಅಂದ್ರೆ ಈ ಕತ್ತೆಯ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿ ಹಳ್ಳದಲ್ಲಿ ಬಿದ್ದಿದ್ದಂತಹ ಕತ್ತೆಯ ಬಳಿ ಬಂದು, ಅರೆ ಕತ್ತೆ, ನಮಗೆ ಒದ್ದೆ ಅಲ್ವಾ ಅವತ್ತು ನೀನು, ಇರು ಇವತ್ತು ನಿನಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ ಅಷ್ಟು ಜನ ಹುಡುಗರು ಒಬ್ಬರಾದ ನಂತರ ಒಬ್ಬರು ಒಂದೊಂದು ಮೊರದಷ್ಟು ಮಣ್ಣನ್ನ ತಂದು ಕತ್ತೆಯ ಮೈ ಮೇಲೆ ಸುರಿಯೋದಕ್ಕೆ ಶುರು ಮಾಡ್ತಾರೆ. ಕತ್ತೆಗೆ ಗಾಬರಿ ಆಗುತ್ತೆ. ಅರೆ ಇದೇನಿದು, ಇಷ್ಟೊಂದು ಮಣ್ಣು ನನ್ನ ಮೈ ಮೇಲೆ ಬೀಳ್ತಿದ್ಯಲ್ಲ ಅಂತ ಹೇಳಿ ತನ್ನ ಮೈಯನ್ನ ಕೊಡುತ್ತೆ ಕತ್ತೆ. ಇದನ್ನ ಕಂಡಂತ ಹುಡುಗರಿಗೆ ಏನೋ ಒಂಥರ ತಮಾಷೆ ಆಗಿದೆ ಅಂತ ಹೇಳಿ ಒಬ್ಬರಾದ ನಂತರ ಒಬ್ಬರು ಸರದಿ ಸಾಲಿನಲ್ಲಿ ಬಂದು ಕತ್ತೆಯ ಮೇಲೆ ಮಣ್ಣು ಹಾಕೋದಕ್ಕೆ ಶುರು ಮಾಡ್ತಾರೆ. ಕತ್ತೆಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಪ್ರತಿ ಸಲ ತನ್ನ ಮೈ ಮೇಲೆ ಮಣ್ಣು ಬಿದ್ದಾಗ ಮೈಯನ್ನ ಕೊಡುವುದಕ್ಕೆ ಶುರು ಮಾಡುತ್ತೆ. ಆಗ ತಲೆಯ ಮೇಲೆ ಬಿದ್ದಂತಹ ಮಣ್ಣು ಕಾಲಡಿ ಬಂದು ಬೀಳೋದಕ್ಕೆ ಶುರುವಾಗುತ್ತೆ. ಅದರ ಮೇಲೆ ಹತ್ತಿ ನಿಲ್ಲುತ್ತೆ ಕತ್ತೆ. ಇದೇ ರೀತಿ ಹುಡುಗರು ಚೇಷ್ಟೆಗೆ ಅಂತ ಶುರು ಮಾಡಿದಂತಹ ಕೆಲಸದಿಂದ ಪದೇ ಪದೇ ಕತ್ತೆಯ ಮೈ ಮೇಲೆ ಮಣ್ಣನ್ನ ಹಾಕ್ತಾ ಇರ್ತಾರೆ. ಕತ್ತೆ ಕೂಡ ಆ ಮಣ್ಣಿನ ಮೇಲೆ ನಿಂತು ಆ ಹಳ್ಳವನ್ನೇ ತುಂಬುವ ಹಂತದವರೆಗೂ ಕೂಡ ಈ ಹುಡುಗರು ಮಣ್ಣನ್ನ ಹಾಕ್ತಿರ್ತಾರೆ. ಕತ್ತೆ ಕೂಡ ತನ್ನ ಪರಿಶ್ರಮದಿಂದ ತನ್ನ ಛಲದಿಂದ ಜೀವವನ್ನ ಉಳಿಸ್ಕೋಬೇಕು ಅಂತ ಹೇಳಿ ಆ ಮಣ್ಣನ್ನ ಕೊಡುವಿ ಮಣ್ಣನ್ನ ತನ್ನ ಕಾಲಡಿ ಹಾಕೊಂಡು ನೆಲದ ಸಮಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಕತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಡೋಬಿ ಕೂಡ ತನ್ನ ಕತ್ತೆಯನ್ನ ಹುಡುಕುತ್ತಾ ಆ ಜಾಗಕ್ಕೆ ಬಂದಿರ್ತಾರೆ. ಆಗ ಹುಡುಗರು ಅವನ ಬಳಿ ಸಿಕ್ಕಾಕೋತಾರೆ. ವಿಚಾರಿಸ್ತಾನೆ ಡೋಬಿ, ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಅಂತ. ಹುಡುಗರು ಕೂಡ ತಪ್ಪೊಪ್ಕೋತಾರೆ. ಡೋಬಿ ಹುಡುಗರನ್ನ ಕ್ಷಮಿಸಿ ತನ್ನ ಕತ್ತೆಯನ್ನ ಕರ್ಕೊಂಡು ಹೊರಡ್ತಾನೆ. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು?
ಎಷ್ಟೋ ಸಲ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ನಮ್ಮ ಶತ್ರುಗಳು ಅದರ ಉಪಯೋಗವನ್ನ ಪಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಆಗ ನಮ್ಗನ್ಸುತ್ತೆ, ಅರೆ ಛೆ, ಯಾಕೆ ಈ ರೀತಿ ಆಗ್ತಾ ಇದೆ, ನಾನು ಯಾಕಿಂತ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ್ಲೇ ನನಗೆ ಆಗದೆ ಇರೋರು ಇದರ ಪ್ರಯೋಜನವನ್ನ ಪಡ್ಕೋತಿದ್ದಾರಲ್ಲ ಅಂತ. ವಿಷಯ ಅದಾಗಿರೋದಿಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಕೂಡ ಒಂದು ಕಾರಣ ಅನ್ನೋದಿದ್ದೇ ಇರುತ್ತೆ. ಆ ಕಾರಣ ಆ ಕ್ಷಣಕ್ಕೆ ನಮಗ ಅರ್ಥ ಆಗದೆ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅವತ್ತು ಆ ರೀತಿ ಆಗಿದ್ದೇ ಸರಿ ಅಂತ ಅನ್ಸೋದು ಇರುತ್ತೆ. ಛಲ ಅನ್ನೋದು ನಮ್ಮಲ್ಲಿದ್ದಾಗ ಎದುರುಗಡೆ ಬರುವಂತಹ ಎಂಥದ್ದೇ ಸಮಸ್ಯೆ ಆದ್ರೂ ಕೂಡ ಧೈರ್ಯವಾಗಿ ನಾವದನ್ನ ಮೆಟ್ಟಿ ನಿಲ್ಬೋದು. ಅದಕ್ಕೆ ಈ ಒಂದು ಕತೆ ಒಂದು ಒಳ್ಳೆ ಉದಾಹರಣೆ ಕೂಡ ಆಗತ್ತೆ. ಸ್ನೇಹಿತರೆ, ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೀದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಮರೀದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.